ಗೆಳೆಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮನ್ನು ಹಂಚಿಕೊಳ್ಳಲು ತಂದಿರುವಂಥ ವಿಷಯವಸ್ತು ದ್ವಿತೀಯ PUC ರಾಜ್ಯಶಾಸ್ತ್ರ 5-10 ಅಂಕಗಳಿಗೆ ಬಂದು ಹೋಗಿರೋಂಥ ಪ್ರಶ್ನೋತ್ತರಗಳು. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗಕ್ಕೆ ಬಂದೇ ಬರುತ್ತೆ. ಕೋಮುವಾದದ ಅರ್ಥ ತಿಳಿಸಿ, ಕೋಮುವಾದಕ್ಕೆ ಕಾರಣಗಳು ವಿವರಿಸಿ. ಇದು ಪ್ರಶ್ನೆ. ಕೋಮುವಾದ ಅಂದರೆ ಏನು? ಅನ್ಯ ಧರ್ಮದ ಬಗ್ಗೆ ಸಹನೆ ಇಲ್ಲದಿರುವುದೇ ಕೋಮುವಾದ. ಎಲ್ಲ ಧರ್ಮಗಳಿಗಿಂತ ತನ್ನ ಧರ್ಮವೇ ಶ್ರೇಷ್ಠ ಎಂಬ ಭಾವನೆಯೇ ಕೋಮುವಾದ. ತನ್ನ ಧರ್ಮವೇ ಶ್ರೇಷ್ಠ ಎಂಬ ಭಾವನೆಯೇ ಕೋಮುವಾದ. ತನ್ನ ಧರ್ಮದ ಬಗ್ಗೆ ಇರುವ ಅತಿಯಾದ ಅಭಿಮಾನ, ವ್ಯಾಮೋಹವೇ ಕೋಮುವಾದ. ಕೋಮುವಾದಕ್ಕೆ ಕಾರಣಗಳು ಈ ಕೆಳಗಿನಂತಿವೆ. ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಏಕತಾ ನಾಶವಾಗಿ 1857ರ ಸಿಪಾಯಿ ದಂಗೆ ನಡೆಯಿತು. 1905ರಲ್ಲಿ ಧರ್ಮದ ಆಧಾರದ ಮೇಲೆ ಬಂಗಾಳವನ್ನು ವಿಭಜಿಸಲಾಯಿತು. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಲಾಯಿತು 1909ರ ಕಾಯ್ದೆ ಪ್ರಕಾರ. ಹಿಂದೂ ಮುಸ್ಲಿಂ ರಾಷ್ಟ್ರವಾದ. ಧರ್ಮದ ಆಧಾರದ ಮೇಲೆ ಮಹಮ್ಮದ್ ಅಲಿ ಜಿನ್ನಾರವರು ಮುಸ್ಲಿಂ ಲೀಗನ್ನು ಸ್ಥಾಪಿಸಿದರು. ಜಿನ್ನಾ ರವರನ್ನು ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕ ಎನ್ನಲಾಗುತ್ತದೆ. ಹಿಂದೂ ಮಹಾಸಭಾವನ್ನು ಸ್ಥಾಪಿಸಿದರು. ಹಿಂದೂ ಮುಸ್ಲಿಮರು ತಮ್ಮ ತಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಚಳವಳಿ ಪ್ರಾರಂಭಿಸಿದ್ದರಿಂದ ಇಬ್ಬರ ನಡುವೆ ಭಿನ್ನತೆ ಮೂಡಿತು. ಕೋಮು ಗಲಭೆಗಳು. ಸ್ವಾತಂತ್ರ್ಯದ ನಂತರ ಹಿಂದೂ ಮುಸ್ಲಿಂ ಗಲಾಟೆಗಳು ಹೆಚ್ಚಾದವು. ದೇಶ ವಿಭಜನೆ ಆಯಿತು. ಬಾಂಬೆ, ಮೀರತ್, ಲಕ್ನೋ ಮುಂತಾದ ಕಡೆ ಕೋಮು ಗಲಭೆಗಳಾದವು. ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಲಾಯಿತು. ಪ್ರಸ್ತುತ ಅಯೋಧ್ಯೆಯಲ್ಲಿ. ರಾಜಕೀಯ ಪ್ರೇರಿತ. ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ಧರ್ಮದ ವಿಷಯಗಳನ್ನು ರಾಜಕಾರಣದಲ್ಲಿ ಬೆರೆಸುವುದರಿಂದ ವಿವಿಧ ಧರ್ಮಗಳ ನಡುವೆ ದ್ವೇಷದ ಮನೋಭಾವ ಮೂಡುತ್ತಿದೆ. ಧಾರ್ಮಿಕ ಸಂಘಟನೆಗಳು. ಧರ್ಮದ ಆಧಾರದ ಮೇಲೆ ಸ್ಥಾಪಿಸಿಕೊಂಡಿರುವ ಸಂಘಟನೆಗಳು ತಮ್ಮ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳಲು ರಾಜಕೀಯ ಪಕ್ಷಗಳನ್ನು ಬೆಂಬಲಿಸುತ್ತಿವೆ. ಉದಾಹರಣೆ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್. ಭಾರತ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಒಂದು ದೊಡ್ಡ ಸವಾಲು ಅಥವಾ ಮಾರಕ ಗಂಡಾಂತರ. ಹೇಗೆ ವಿವರಿಸಿ. ರಾಷ್ಟ್ರೀಯ ಏಕತೆಗೆ ಧಕ್ಕೆ. ಧರ್ಮಗಳಲ್ಲಿರುವ ವಿಭಿನ್ನತೆ ಐಕ್ಯತೆಗೆ ಧಕ್ಕೆಯಾಗುತ್ತಿದೆ. ದೇಶ ವಿಭಜನೆಯಿಂದ ಕೋಮುಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಧಕ್ಕೆಯಾಗುತ್ತಿದೆ. ದೇಶಾಭಿಮಾನಕ್ಕೆ ಧಕ್ಕೆ. ಕೋಮುವಾದದಿಂದ ನನ್ನ ಧರ್ಮ ಮಾತ್ರ ಶ್ರೇಷ್ಠ ಎಂಬ ಭಾವನೆ ಮೂಡುತ್ತದೆ. ಇದರಿಂದಾಗಿ ರಾಷ್ಟ್ರಾಭಿಮಾನ ದೇಶಾಭಿಮಾನದ ಮೂಲೆ ಗುಂಪಾಗಿದೆ. ರಾಷ್ಟ್ರಾಭಿವೃದ್ಧಿ ಸಾಧ್ಯವಿಲ್ಲ. ಧಾರ್ಮಿಕ ನಾಯಕರು ಮಾಡುವ ಉದ್ರೇಕಕಾರಿ ಭಾಷಣಗಳು ಹಾಗೂ ಬರೆಯುವ ಲೇಖನಗಳಿಂದ ವಿವಿಧ ಧರ್ಮಗಳ ನಡುವೆ ಘರ್ಷಣೆ ನಡೆಯುತ್ತಿವೆ. ಜಾತ್ಯತೀತ ಮೌಲ್ಯಗಳು ನಾಶವಾಗಿರುವ ರಾಷ್ಟ್ರಾಭಿವೃದ್ಧಿ ಕಾರ್ಯಗಳ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಅಸಮರ್ಥ ರಾಜಕೀಯ ನಾಯಕರು. ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡಿ ಕೆಲವೊಮ್ಮೆ ಧರ್ಮಗಳ ಜಾತಿಗಳ ಹಿತಾಸಕ್ತಿಯನ್ನು ಕಾಪಾಡಲು ರಾಜಕಾರಣಿಗಳು ಪ್ರಯತ್ನಿಸುತ್ತಾರೆ. ಇದರಿಂದ ಅಸಮರ್ಥ ರಾಜಕಾರಣಿಗಳು ಪ್ರಯತ್ನಿಸುತ್ತಾರೆ. ಅಸಮರ್ಥ ರಾಜಕೀಯ ನಾಯಕತ್ವಕ್ಕೆ ದಾರಿಯಾಗುತ್ತದೆ. ಹಿಂದೂ ಧರ್ಮ ಜಾತಿಯ ಜನರ ಓಲೈಕೆಗಾಗಿ ಅವರಿಗೆ ಮಾತ್ರ ವಿಶೇಷ ಸೌಲಭ್ಯಗಳನ್ನು ನೀಡುವುದು, ಕಾರ್ಯಕ್ರಮಗಳನ್ನು ಮಾಡುವುದು, ಆ ಮೂಲಕ ಅವರ ಮತವನ್ನು ಪಡೆಯಲು ಪ್ರಯತ್ನ ಪಡುವುದೇ ವೋಟ್ ಬ್ಯಾಂಕ್ ರಾಜಕೀಯ. ಆದರೆ ಇಲ್ಲಿ ವ್ಯತ್ಯಾಸವನ್ನು ನೀವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಹಿಂದೂ ಧರ್ಮ ಒಂದೇ ಅಲ್ಲ, ಬೇರೆ ಅನ್ಯ ಧರ್ಮಗಳಿಗೆ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಬೆಳೆಸ್ತಾ ಇದ್ದಾರೆ. ತಾವುಗಳು ಕೂಡ ನೋಡ್ತಾ ಇದ್ದೀರಾ. ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಧಕ್ಕೆ. ದೇಶದ ಒಳಗೆ ಸದಾ ಕೋಮು ಗಲಭೆಗಳು ನಡೆಯುತ್ತಿದ್ದರೆ ವಿಶ್ವದಲ್ಲಿ ನಮ್ಮ ದೇಶ ದುರ್ಬಲ ದೇಶವಾಗಿ ಕಾಣಿಸುತ್ತದೆ. ವಿದೇಶಿಯರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡುವ ಸಾಧ್ಯತೆ ಇರುತ್ತದೆ. ದೇಶದ ಪರಮಾಧಿಕಾರ ನಾಶವಾಗುವ ಸಾಧ್ಯತೆ ಇರುತ್ತದೆ. ಕೋಮುವಾದವನ್ನು ನಿವಾರಿಸಲು ಕ್ರಮಗಳು ಅಥವಾ ಪರಿಹಾರೋಪಾಯಗಳು. ಒಂದು, ಜಾತ್ಯತೀತತೆ.
2 ರಾಷ್ಟ್ರೀಯ ಭಾವೈಕ್ಯತೆ, 3 ನೆರೆಹೊರೆಯ ಶಾಂತಿ ಸಮಿತಿ. ಜಾತ್ಯತೀತತೆ. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಯಾವುದೇ ಧರ್ಮವನ್ನು ರಾಷ್ಟ್ರಧರ್ಮವನ್ನಾಗಿ ಘೋಷಿಸಿಲ್ಲ. ಸರ್ವಧರ್ಮ ಸಹಿಷ್ಣುತೆಯ ಮನೋಭಾವನೆಯನ್ನು ಅನುಸರಿಸಲಾಗುತ್ತದೆ. ಸರ್ಕಾರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಪ್ರಜೆಗಳು ತಮಗಿಷ್ಟ ಬಂದ ಧರ್ಮವನ್ನು ಅನುಸರಿಸುವ, ಧರ್ಮದ ಪ್ರಚಾರ ಮಾಡುವ, ದೇವರನ್ನು ಪೂಜಿಸುವ ಸ್ವಾತಂತ್ರ್ಯ ಹೊಂದಿರುತ್ತದೆ. ಧರ್ಮದ ವಿಚಾರವಾಗಿ ಗಲಾಟೆಗಳಾದಾಗ ಸರ್ಕಾರ ಮಧ್ಯಪ್ರದೇಶ ಮಾಡಿ ತಪ್ಪಿತಸ್ಥರನ್ನು ಶಿಕ್ಷಿಸುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ. ಧರ್ಮ, ಭಾಷೆ, ಜಾತಿ, ಸಂಸ್ಕೃತಿಗಳಲ್ಲಿ ವೈವಿಧ್ಯತೆ ಇದ್ದರೂ ನಾವೆಲ್ಲ ಒಂದು ಎಂಬ ಐಕ್ಯತಾ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ. ಭಾರತೀಯ ಭಾವನೆ. ರಾಷ್ಟ್ರೀಯ ಭಾವೈಕ್ಯತೆ ಮಂಡಳಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾ ಬಂದಿದೆ. ನೆರೆಹೊರೆಯ ಶಾಂತಿ ಸಮಿತಿ. ವಿವಿಧ ಕೋಮುಗಳಿಗೆ ಧರ್ಮ, ಸಮುದಾಯ ಸೇರಿದ ಪ್ರಮುಖ ಹಾಗೂ ಉನ್ನತ ವ್ಯಕ್ತಿಗಳ ಸಮಿತಿಯೇ ನೆರೆಹೊರೆಯ ಶಾಂತಿ ಸಮಿತಿಗಳು. ತಮ್ಮ ನೆರೆಹೊರೆಯ ಪ್ರದೇಶಗಳಲ್ಲಿ ಕೋಮು ಗಲಭೆಗಳನ್ನು ತಡೆಯುವುದು, ಕೋಮು ನಡುವೆ ಸಾಮರಸ್ಯ ಮೂಡಿಸುವುದು, ಶಾಂತಿ ಸ್ಥಾಪನೆ, ಕೋಮು ಗಲಭೆಗಳ ತೊಂದರೆಗೆ ಒಳಗಾದವರಿಗೆ ಸಹಾಯ ಮಾಡುವುದು ಕಾರ್ಯಗಳ ಮುಂತಾದವುಗಳಾಗಿವೆ. ಜೈ ಹಿಂದ್, ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ. ಸರ್ವರಿಗೂ ಶುಭವಾಗಲಿ.